ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ. ಇವತ್ತು ನಾನು ಒಂದೆರಡು ಸ್ಟ್ರಾಟಜಿ ತೋರಿಸ್ತಾ ಇದ್ದೀನಿ. ಏನೇನು ಹಾಕ್ಕೊಂಡಿದ್ದೀನಿ, ಯಾಕೆ ಹಾಕ್ಕೊಂಡಿದ್ದೀನಿ, ಏನೇನು ಇವತ್ತಿಂದ ಆಕ್ಟಿವಿಟೀಸ್ ನಡೆದಿದೆ ನಂದು ಅಂತ ಹೇಳ್ಬಿಟ್ಟು. ಆಯಿತಾ, ಇವತ್ತಿನ ಡೇಟ್ ನೋಡ್ಕೊಳ್ಳಿ ನೀವು. ಡೇಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ಆಲ್ಮೋಸ್ಟ್ 13th ಜುಲೈ 2026. ಆಯಿತಾ, ಇವಾಗ ಅರೌಂಡ್ 9 ಗಂಟೆ 17 ನಿಮಿಷ ಈವ್ನಿಂಗ್. ಆಯಿತಾ, ನಾನು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಬಂದು ಇವಾಗ ರೆಕಾರ್ಡ್ ಮಾಡೋ ಅಂತ ಮಾಡ್ತಾಯಿದ್ದೀನಿ. ಇವತ್ತಿನ ಆ್ಯಕ್ಟಿವಿಟೀಸ್ ಏನಾಯ್ತು ಅಂತ ಹೇಳಿದ್ರೆ, ಅರೌಂಡ್ ನಾನು ಮೊನ್ನೆ ಅಂದರೆ ಫ್ರೈಡೇ ಒಂದು ಪೊಸಿಷನ್ ತೊಗೊಂಡಿದ್ದೆ. ಆಯಿತಾ, ಬುಲ್ ಕೌಂಡರ್ ಅಂತ ಹೇಳ್ಬಿಟ್ಟು, ಸಾರಿ ಬೇರ್ ಕೌಂಡರ್ ಅಂತ ಹೇಳ್ಬಿಟ್ಟು ಒಂದು ಪೊಸಿಷನ್ ತೊಗೊಂಡಿದ್ದೆ. ಅದರೊಳಗೆ ನನಗೆ ಅರೌಂಡ್ ಮಾರ್ಕೆಟ್ ಓಪನ್ ಆಗಬೇಕಾದ್ರೆ ನನಗೆ ಒಂದು 1800 1900 ಚಿಲ್ಲರೆ ಪ್ರಾಫಿಟ್ ಬಂದಿತ್ತು. ಆಯಿತಾ, 1800 ರೂಪಾಯಿ ಪ್ರಾಫಿಟ್ ಬಂತು. ಇದು ಬಂದ್ಬಿಟ್ಟು ನಿಮಗೆ ಯಾವ ಥರ ಇರುತ್ತೆ ಸ್ಟ್ರಾಟಜಿ ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಆಯಿತಾ, ಈ ಥರ ಇರುತ್ತೆ. ಇದು ಇಲ್ಲಿರುತ್ತೆ, ಸ್ಟ್ರೈಕ್ ಪ್ರೈಸ್ ಇಲ್ಲಿರುತ್ತೆ, ಈ ಪ್ಲೇಸಲ್ಲಿ ಇರುತ್ತೆ. ಆಯಿತಾ, ನಮ್ಮದು ರೇಷಿಯೋ ಈ ಥರ ಇರುತ್ತೆ. ಮಾರ್ಕೆಟ್ ಏನೋ ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿದ್ರೆ ನಮಗೆ ವೆರಿ ಗುಡ್ ಪ್ರಾಫಿಟು. ಮಾರ್ಕೆಟ್ ಬಂದು ಈ ರೇಂಜ್ ಒಳಗೆ ನಿಂತ್ಕೊಂಡ್ರೆ ನಮಗೆ ಅರೌಂಡ್ 15ರಿಂದ 18 ಸಾವಿರ ರೂಪಾಯಿ ಪ್ರಾಫಿಟ್ ಇತ್ತು. ಬಟ್ ನಾನು ಅಲ್ಲಿನವರೆಗೂ ವೆಯ್ಟ್ ಮಾಡೋಕೆ ಹೋಗಿಲ್ಲ. ಆಯಿತಾ, ಅರೌಂಡ್ 60 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಇತ್ತು ನನಗೆ. ಆಲ್ಮೋಸ್ಟ್ 60 ಸಾವಿರ ರೂಪಾಯಿ ಅಂದರೆ ಒಂದು 3% ರಿಟರ್ನ್ ಬಂದುಬಿಟ್ಟಿತ್ತು. ಆಯಿತಾ, ನಾನು ಅದರಿಂದ ಆಚೆ ಬಂದುಬಿಟ್ಟೆ. ಪ್ಲಸ್ ಅದಾದಮೇಲೆ ಇನ್ನು 3 ಸ್ಟ್ರಾಟಜಿಗಳು ತೊಗೊಂಡು ಇವತ್ತು ಬೆಳಿಗ್ಗೆ ನಾನು ಎಂಟ್ರಿ ತೊಗೊಂಡಿದ್ದು ಸ್ಟ್ರಾಟಜಿಗಳು. ಆಯಿತಾ, ಇಲ್ಲಿ ನೋಡಿ, ಒಂದು ಆರ್ಡರ್ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆರ್ಡರ್ ಲಿಸ್ಟಲ್ಲಿ NTPC, ಗ್ರೀನ್, ಪ್ಲಸ್ ಇವೆಲ್ಲ ಇವತ್ತು ತೊಗೊಂಡಿರೋದು. ಅದನ್ನು ಏನೇನು ತೊಗೊಂಡೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. NTPC ಗ್ರೀನಲ್ಲಿ ಅರೌಂಡ್ ಇವಾಗ ನಾನು ನನ್ನ ಒಂದು ಸೆನ್ಸಿಬಲ್ ಆ್ಯಕ್ಟಿವಿಟೀಸ್ ಹೋಗ್ತಾಯಿದ್ದೀನಿ. ಸೆನ್ಸಿಬಲ್ ಆ್ಯಕ್ಟಿವಿಟೀಸ್ ಹೋದರೆ ನಿಮಗೆ ಇವಾಗ ಪ್ರೆಸೆಂಟ್ ನಾನು ಬಂದುಬಿಟ್ಟು ಇವಾಗ ಇನ್ನೂ ಒಂದು ಸ್ಟ್ರಾಟಜಿ ತೊಗೊಂಡಿದ್ದೀನಿ. ನಾಳೆ ಎಕ್ಸ್ಪೈರಿ ಅಂದರೆ 14ನೇ ತಾರೀಕು ಎಕ್ಸ್ಪೈರಿ ಇದೆ. 14ನೇ ತಾರೀಕು ಎಕ್ಸ್ಪೈರಿ ಒಂದು ಸ್ಟ್ರಾಟಜಿ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಮಗೆ ಬಿಯರ್ ಕೌಂಡರ್, ಸಾರಿ ಬುಲ್ ಕೌಂಡರ್. ಆಯಿತಾ, ಇನ್ನು ಬಿಯರ್ ಕೌಂಡರ್ ಅಂತ ಹೇಳಿದ್ರೆ ಅದು ಫ್ರೈಡೆ ತೊಗೊಂಡಿದೆ. ಇವತ್ತು ಬಂದುಬಿಟ್ಟು ಬುಲ್ ಕೌಂಡರ್ ತೊಗೊಂಡಿದ್ದೀನಿ. ಬುಲ್ ಕೌಂಡರ್ ನನಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟು ಬರ್ತಾಯಿದೆ? 475 ರೂಪಾಯಿ. ಮಾರ್ಕೆಟ್ ಈ ರೇಂಜ್ ಒಳಗೆ ನಿಂತ್ಕೊಂಡ್ರೆ, ಆಯಿತಾ, ಈ ರೇಂಜ್ ಏನಿದೆ ನೋಡಿ, ಇಲ್ಲಿಂದ ಇದು ಒಳಗೆ ಎಲ್ಲೇ ನಿಂತ್ಕೊಂಡ್ರೆ ನನಗೆ ಅರೌಂಡ್ 475 ರೂಪೀಸ್ ಲಾಸ್ ಆಗುತ್ತೆ. ಪ್ಲಸ್ ಬ್ರೋಕರೇಜ್ ಚಾರ್ಜಸ್ ಅರೌಂಡ್ ನನಗೆ ಒಂದು 575 ರೂಪೀಸ್ ಅಂದ್ಕೊಳ್ಳಿ. 100 ರೂಪಾಯಿ ಬ್ರೋಕರೇಜ್ ಚಾರ್ಜಸ್, 575 ರೂಪೀಸ್ ಲಾಸ್ ಆಗುತ್ತೆ. ನಾಟ್ ಅನ್ ಇಶ್ಯೂ. ಆಯಿತಾ, ನನಗೆ ಎಂಥ ಸೇಫ್ ಟ್ರೇಡ್ ಇದು. ನನಗೆ ಯಾವುದೇ ಟೆನ್ಷನ್ ಇಲ್ಲ, ಆರಾಮಾಗಿ ನೈಟ್ ಪೀಸ್ಫುಲ್ಲಾಗಿ ನಿದ್ದೆ ಮಾಡ್ಬೋದು. ಆ ಥರ ಒಂದು ಸ್ಟ್ರಾಟಜಿ. ಮಾರ್ಕೆಟ್ ಏನಾದ್ರು ಅರೌಂಡ್ ಗ್ಯಾಪ್ ಅಪ್ ಏನಾದ್ರು ಸ್ವಲ್ಪ ಆಯಿತು ಅಂತ ಹೇಳಿದ್ರೆ ನನಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ನೋಡಿ, ನಿಮಗೆ ನಾನು ಕರ್ಜರ್ ತೊಗೊಂಡ್ರೆ 1900 ರೂಪಾಯಿ 2000 ರೂಪಾಯಿ ಹತ್ರ ಪ್ರಾಫಿಟ್ ಬರುತ್ತೆ. ಏನೋ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ, ಗ್ಯಾಪ್ ಅಪ್ ಆಗಿಲ್ಲ, ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿದ್ರೆ ಅರೌಂಡ್ 475 ರೂಪೀಸ್ ಲಾಸ್ ಕೊಡಬೇಕಾಗುತ್ತೆ. ಆ ಲಾಸ್ನ ನಾನು ಕೊಡೋಕೆ ರೆಡಿ ಇರ್ತೀನಿ. ಪ್ಲಸ್ ಜೊತೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇನ್ನೂ ಒಂದು ಸ್ಟ್ರಾಟಜಿ ತೊಗೊಂಡಿದ್ದೀನಿ. ಆಯಿತಾ, ಇದು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ತೀನಿ ನೋಡಿ, 1 2 14 ಹೋದರೆ ಪ್ಲಸ್ ಇದು ಉಳ್ಕೊಳುತ್ತೆ. ಇದು ಬಂದ್ಬಿಟ್ಟು ನನಗೆ ಶಾರ್ಟ್ ಸ್ಟ್ರ್ಯಾಂಗಲ್ ತೊಗೊಂಡಿದ್ದೀನಿ. ಆಯಿತಾ, ಈ ಸ್ಟ್ರಾಟಜಿ ನನಗೆ ಅರೌಂಡ್ 8000 ರೂಪೀಸ್ ಪ್ರಾಫಿಟ್. ಅಂದರೆ ನಾನು ಇನ್ವೆಸ್ಟ್ಮೆಂಟ್ ಮೇಲೆ 4.9% ರಿಟರ್ನ್ ಬರುತ್ತೆ. ಬಟ್ ಅಲ್ಲಿನವರೆಗೂ ವೆಯ್ಟ್ ಮಾಡಿದೆ ನಾನು. ಆಯಿತಾ, ನನಗೆ ಏನಾದ್ರೂ ಮಾರ್ಕೆಟ್ ಅರೌಂಡ್ ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ನನಗೆ 387 ರೂಪೀಸ್ ಲಾಸಲ್ಲಿದೆ. ಪ್ರೆಸೆಂಟ್ ಲಾಸಲ್ಲಿ ಓಡ್ತಾ ಇದೆ. ಅರೌಂಡ್ ಇದು 1200 ರೂಪೀಸ್ವರೆಗೂ ಲಾಸ್ ಹೋಗಿತ್ತು. ಮತ್ತು ಮಾರ್ಕೆಟ್ ಯಾವಾಗ ರಿಟರ್ನ್ ಬಂತು ಮಧ್ಯಾಹ್ನ ಮೇಲೆ, ಅವಾಗ ನನಗೆ ಸ್ವಲ್ಪ ಲಾಸ್ ಕಡಿಮೆ ಆಗಿ ಇವಾಗ 387 ರೂಪೀಸ್ ನಡೀತಿದೆ. ಸೇಮ್ ಅದೇ ಥರ ಒಂದು ಬ್ಯಾಂಕ್ ನಿಫ್ಟಿನ ಸಹ ಒಂದು ಶಾರ್ಟ್ ಸ್ಟ್ರ್ಯಾಂಗಲ್ ತೊಗೊಂಡಿದ್ದೀನಿ. ಅದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ. ಇದು ಒಂದು ಶಾರ್ಟ್ ಸ್ಟ್ರ್ಯಾಂಗಲು. ಇದರೊಳಗೆ ನನ್ನ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದ್ಬಿಟ್ಟು 11,000 ರೂಪೀಸ್ ಇದೆ. ಅರೌಂಡ್ 6% ಇದೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮೇಲೆ. ನನಗೆ ಇಲ್ಲಿ ನೋಡಿ, ಇನ್ನೂ ನನಗೆ ಎಷ್ಟಿದೆ, ಇಲ್ಲಿ ಬ್ರೇಕ್ ಇವ್ನು ಅಂದ್ಬಿಟ್ಟು ಇನ್ನು 3% ಇದೆ. ಅಂದರೆ ಇವಾಗ ಮಾರ್ಕೆಟ್ ಏನು ನಡೀತಿದೆ 58,000 ಅಂದರೆ ನಾನು 1800 ಪಾಯಿಂಟು 1800 ಪಾಯಿಂಟ್ ಹತ್ತಿರ ನನಗೆ ಏನಾದ್ರು ಮಾರ್ಕೆಟ್ ಹೋಯ್ತು ಅಂತ ಹೇಳಿದ್ರೆ ಮೇಲೆ ಹೋದರೆ ಅವಾಗ ನನಗೆ ಲಾಸ್ ಶುರುವಾಗುತ್ತೆ. ಮಾರ್ಕೆಟ್ ಈ ರೇಂಜಲ್ಲಿ ನಿಂತ್ಕೊಂಡ್ರೆ ವೆರಿ ಗುಡ್ ಪ್ರಾಫಿಟ್ ಆಗುತ್ತೆ. ಮಾರ್ಕೆಟ್ ಏನಾದ್ರು ಸಖತ್ತು ದೊಡ್ಡ ಗ್ಯಾಪ್ ಅಪ್ ಇಲ್ಲ, ಗ್ಯಾಪ್ ಡೌನ್ ಆದರೆ ಮಾತ್ರ ನನಗೆ ಲಾಸ್ ಆಗುತ್ತೆ. ಬಟ್ ಅದು ನಾನು ಕವರ್ ಮಾಡ್ಕೊತೀನಿ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕವರ್ ಮಾಡ್ಕೊತೀನಿ. ಬಟ್ ನನಗೇನು ಅಂದರೆ ಅಲ್ಲಿನೂ ಅಷ್ಟು ದೊಡ್ಡ ಗ್ಯಾಪ್ ಅಪ್ ಆದರೆ ಅವಾಗ ಲಾಸ್ ಆಗುತ್ತೆ. ಏನೋ ಸ್ಲೋ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟರೆ ಲಾಸ್ ಶುರುವಾಗುತ್ತೆ. ಅವಾಗ ನಾನು ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡಬೇಕಂತ ಗೊತ್ತು, ಆ ಅಡ್ಜಸ್ಟ್ಮೆಂಟ್ ನಾನು ಮಾಡ್ಕೊತೀನಿ. ಅದ್ರ ಜೊತೆಯಲ್ಲಿ NTPC ಅಂತ ಹೇಳಿದೆ ನಾನು. NTPC ಒಂದು ಸ್ಟ್ರಾಟಜಿ ತೊಗೊಂಡಿದೆ. NTPC ಬಂದ್ಬಿಟ್ಟು ನನಗೆ ಇವಾಗ ಇದು ಬಂದ್ಬಿಟ್ಟು ನಾನು ರೇಷಿಯೋ ಸ್ಪ್ರೆಡ್. ಆಯಿತಾ, ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕ್ರೆಡಿಟ್ ಕೊಟ್ಟಿದ್ದೀನಿ ಅವ್ರಿಗೆ ಅಕಸ್ಮಾತ್. ಏಕೆಂದರೆ ಮಾರ್ಕೆಟ್ ಏನೋ ಇಲ್ಲೇ ಒಂದು ರೇಂಜಲ್ಲಿ ನಿಂತ್ಕೊಂಡ್ಬಿಡೋದು ಅಂತ ಹೇಳಿದ್ರೆ, ಆಯಿತಾ, ನನಗೆ ಅರೌಂಡ್ ಎಷ್ಟು ಲಾಸ್ ಆಗುತ್ತೆ? 1800 ರೂಪೀಸ್ ಲಾಸ್ ಆಗುತ್ತೆ. ಕರ್ಜರ್ ನೋಡಿ ನೀವು, 1950 ರೂಪೀಸ್. ಏನಾರ ಮಾರ್ಕೆಟ್ ಈ ರೇಂಜಲ್ಲಿ ನಿಂತ್ಕೊಂಡ್ರೆ ನನಗೆ 1950 ರೂಪೀಸ್ ಲಾಸ್ ಆಗುತ್ತೆ. ಅಟ್ಲೀಸ್ಟ್ ಏನೋ ಮಾರ್ಕೆಟು ಸ್ವಲ್ಪ ಮೂವ್ಮೆಂಟ್ ಕೊಟ್ಬಿಟ್ಟು ಸಾಕು. ಇಲ್ಲಿಂದ ಏನಿದೆ ಈ ಮಾರ್ಕೆಟು ಇಲ್ಲಿಂದ ಸ್ವಲ್ಪ ಮೂವ್ಮೆಂಟ್ ಕೊಟ್ಟರೆ ನನಗೆ ಅರೌಂಡ್ ಒಳ್ಳೆ ಪ್ರಾಫಿಟ್ ಬರುತ್ತೆ. ಮಾರ್ಕೆಟ್ ಬಂದು ಈ ರೇಂಜ್ ಒಳಗೆ ನಿಂತ್ಕೊಂಡ್ರೆ ವೆರಿ ಗುಡ್ ಪ್ರಾಫಿಟು. ನೋಡಿ, ನಾನು ಕರ್ಜರ್ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆಯಿತಾ, ಮಾರ್ಕೆಟ್ ಏನೋ ಸ್ವಲ್ಪ ಈ ಥರ ಮೂವ್ಮೆಂಟ್ ಕೊಟ್ಕೊಂಬಂತ ಅಂತ ಹೇಳಿದ್ರೆ ನನಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಅರೌಂಡ್ ಏನೋ ಮಾರ್ಕೆಟ್ ಬಂದು ಈ ರೇಂಜಲ್ಲಿ ಏನೋ ನಿಂತ್ಕೊಂಡ್ರೆ ಎಕ್ಸ್ಪೈರಿ ದಿನ ನನಗೆ ಅರೌಂಡ್ 40-45 ಸಾವಿರ ರೂಪಾಯಿ ಪ್ರಾಫಿಟ್, 40-41 ಸಾವಿರ ರೂಪಾಯಿ ಪ್ರಾಫಿಟ್ ಆಗುತ್ತೆ. ಬಟ್ ಅಲ್ಲಿನವರೆಗೂ ವೆಯ್ಟ್ ಮಾಡಲ್ಲ. ವಿ ಹ್ಯಾವ್ ಅರೌಂಡ್ ನಮಗೆ ಒಂದು 2-3 ಕಂಡೀಷನ್ಸ್ ಇರುತ್ತೆ. ಯಾವುದೇ ಒಂದು ಸ್ಟ್ರಾಟಜಿ ತೊಗೊಂಡ್ರೆ ಪ್ರತಿಯೊಂದು ಸ್ಟ್ರಾಟಜಿಗೂ ಎಂಟ್ರಿ ಎಕ್ಸಿಟ್ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಯಾವಾಗಲೂ ನಾವು ಎಲ್ಲಿ ಎಂಟ್ರಿ ತೊಗೊತೀರಿ, ಎಲ್ಲಿ ಎಕ್ಸಿಟ್ ಮಾಡ್ತೀರಿ, ಯಾವುದಕ್ಕೋಸ್ಕರ ಎಂಟ್ರಿ ತೊಗೊತಾ ಇದ್ದೀರಿ, ಯಾವುದಕ್ಕೋಸ್ಕರ ಎಕ್ಸಿಟ್ ಮಾಡಬೇಕು. ಅಂದರೆ ಎಕ್ಸಿಟ್ ಮಾಡಿದರೆ ಏನಾಗುತ್ತೆ ಅನ್ನೋ ನಮಗೆ ಫ್ಯೂಚರ್ ಪ್ರೆಡಿಕ್ಟ್ ಮಾಡುವಂಥ ಒಂದು ನಾಲೆಡ್ಜ್ ಇರಬೇಕು ಟ್ರೇಡಿಂಗಲ್ಲಿ. ಇಲ್ಲ ಸುಮ್ಮನೆ ರ್ಯಾಂಡಮಾಗಿ ನಾನು ತೊಗೊತೀನಿ, ಸೆಲ್ಲು ಬೈ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಿಮಗೆ ಲಾಸ್ ಪ್ಲಸ್ ನಮ್ಮ ಕ್ಯಾಪಿಟಲ್ನ ಸಹ ಝೀರೋ ಮಾಡಿಬಿಡುತ್ತೆ. ನಾನು ಇವಾಗ NTPCನ ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ ನಿಮಗೆ ಚಾರ್ಟಲ್ಲಿ ಒಂದು ಸರಿ ತೋರಿಸ್ತೀನಿ ನಾನು. ಆಯಿತಾ, NTPCನ ನಾವಿಲ್ಲಿ ಬಂದು ಅರೌಂಡ್ ಇಲ್ಲಿ ಚಾರ್ಟ್ಗೆ ಬರ್ತೀನಿ ನೋಡಿ.
ಚಾರ್ಟ್ಗೆ ಬಂದರೆ ನಿಮಗೆ ನಾನು ಬಂದ್ಬಿಟ್ಟು ಇವಾಗ 2 ಅವರ್ ಕ್ಯಾಂಡಲ್ ಹಾಕೊಂಡಿದ್ದೀನಿ. ಈ 2 ಅವರ್ ಕ್ಯಾಂಡಲ್ಲು ಪ್ಲಸ್ ನನಗೆ ಇಲ್ಲೊಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಅದು ನಮ್ಮ ಒಂದು ಟೂಲ್ ಇದೆ, ಆ ಟೂಲನ್ನು ನಾನು ತೊಗೊಂಡಿದ್ದೆ ಆಯಿತಾ. ಇಲ್ಲೂ ಸಹ ನಮಗೆ 2 ಅವರ್ ಕ್ಯಾಂಡಲ್ ನೋಡಿ, ಇದರೊಳಗೆ ನನಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹತ್ರ ನನಗೊಂದು ಬಂದಿತ್ತು. ಪ್ಲಸ್ ನನಗೇನಾಯ್ತು ಅಂದರೆ ಇಲ್ಲಿ ನೋಡಿ ಗ್ರೀನ್ ಕಲರ್, ಇದು ಆಲ್ಮೋಸ್ಟ್ ನನಗೆ ಇಲ್ಲಿ ಗ್ರೀನ್ ಕಲರ್ ಸಿಂಬಲ್ ಮಾಡಿತ್ತು ಬುಲಿಂಜರ್ ಬ್ಯಾಂಡ್ ಜೊತೆಯಲ್ಲಿ ಆಯಿತಾ. ಸಾರಿ, ಬುಲಿಂಜರ್ ಬ್ಯಾಂಡ್ ಅಲ್ಲ, ಯಾವುದು ಸೂಪರ್ ಟ್ರೆಂಡಲ್ಲಿ ಗ್ರೀನ್ ಕಲರ್ ಮಾಡಿತ್ತು. ನನಗೆ ಬುಲಿಂಜರ್ ಬ್ಯಾಂಡ್ಗೆ ಇಲ್ಲಿ ಕನ್ಫರ್ಮೇಷನ್ ತೊಗೊಂಡಿದ್ದೆ, ಅಂದರೆ ಈ ಲೋವರ್ ಬುಲಿಂಜರ್ ಬ್ಯಾಂಡ್ನ ಟಚ್ ಮಾಡಿ ಮೇಲೆ ಹೋಗಬೇಕಾದ್ರೆ ಜೊತೆಯಲ್ಲಿ ಇಲ್ಲಿ ಒಂದು ಸಪೋರ್ಟ್ ಝೋನ್ ಬೇರೆ ಇತ್ತು ನೋಡಿ, ಇಲ್ಲಿ ಮಂತ್ಲಿ ಸಪೋರ್ಟ್ ಬೇರೆ ಇತ್ತು. ಆಮೇಲೆ ಟ್ರೆಂಡ್ ಲೈನ್ ಅದು ಟಚ್ ಮಾಡಿ ಮೇಲೆ ಹೋಗ್ತಾ ಇತ್ತು ನೋಡಿ, ಇಲ್ಲಿ ಟ್ರೆಂಡ್ ಲೈನು, ಇಲ್ಲಿ ಟ್ರೆಂಡ್ ಲೈನು, ಇಲ್ಲಿ ಟ್ರೆಂಡ್ ಲೈನ್, ಈ ಟ್ರೆಂಡ್ ಲೈನ್ ಟಚ್ ಮಾಡಿ ಮೇಲೆ ಹೋಗ್ತಾ ಇತ್ತು ಒಂದು ಕನ್ಫರ್ಮೇಷನ್. ಸೆಕೆಂಡ್ ಕನ್ಫರ್ಮೇಷನ್ ಮಾರ್ಕೆಟ್ ಇಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿತ್ತು, ಅಂದರೆ ಒಂದು 4-5 ಕ್ಯಾಂಡಲ್ಗಳು, 2 ಅವರ್ಸ್ ಕ್ಯಾಂಡಲ್ಗಳು, ಒಂದು 5-6 ಕ್ಯಾಂಡಲ್ ನಿಂತ್ಕೊಂಡಿತ್ತು. ಪ್ಲಸ್ ಇದು ಮಂತ್ಲಿ ಸಪೋರ್ಟ್, ಮೇಜರ್ ಸಪೋರ್ಟ್ ಬೇರೆ ಆಗಿತ್ತು. ಆಮೇಲೆ ಇದನ್ನು ಮಂತ್ಲಿ ಕ್ಯಾಂಡಲ್ ನಾವು ನೋಡೋದಾದರೆ ಮಂತ್ಲಿ ಕ್ಯಾಂಡಲ್ಲಿ ಆಯಿತಾ ನಮಗೆ ಮಾರ್ಕೆಟು ಇಲ್ಲಿಂದ ಟ್ರೆಂಡ್ ಲೈನಿಂದ ರಿವರ್ಸ್ ಆಗಿ ಮೇಲೆ ಹೋಗುವಂಥ ಚಾನ್ಸಸ್ ನನಗೆ ತೋರಿಸ್ತಾ ಇತ್ತು. ಅದಕ್ಕೋಸ್ಕರ ಏನು ಮಾಡಿದೆ ನಾನು NTPCನಲ್ಲಿ ಮಿನಿಮಮ್ ಲಾಸ್, ಅಂದರೆ ಮಾರ್ಕೆಟ್ ಅಲ್ಲೇ ನಿಂತ್ಕೊಂಡ್ರೆ ಅರೌಂಡ್ 1950 ರುಪೀಸ್ ಏನು ಲಾಸ್ ತೋರಿಸ್ತಾ ಇದ್ದೀನಿ, ಆ ಲಾಸ್ ನಾನು ಕೊಡಲೇಬೇಕಾಗತ್ತೆ ಮಾರ್ಕೆಟ್ ನಿಂತ್ಕೊಂಡ್ರೆ. ಹಂಗೆ ಟ್ರೇಡಿಂಗಲ್ಲಿ ನಾವು ಬರೀ ಓನ್ಲಿ ಪ್ರಾಫಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯವಾಗದ ಮಾತು. ಯಾವಾಗ ಲಾಸು ಪ್ಲಸ್ ಪ್ರಾಫಿಟು ಎರಡಕ್ಕೂ ನಾವು ಈಕ್ವಿಲೆಂಟ್ ಆಗಿ ನಾವು ಕ್ಯಾರಿ ಮಾಡ್ಕೊಂಡ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಆಗೋಕ್ಕಾಗತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಈ ಒಂದು ಸ್ಟ್ರಾಟಜಿ ನಾನು ಈ ಥರ ತೊಗೊಂಡಿದ್ದೀನಿ. ನೋಡೋಣ ಇದು ಎಂಡ್ ಆಫ್ ದ ಮಂತ್ ನಮಗೆ ಏನು ರಿಸಲ್ಟ್ ಬರುತ್ತೆ, ಇಲ್ಲ ನಾನು ಯಾವಾಗ ಎಕ್ಸಿಟ್ ಮಾಡ್ತೀನಿ, ಯಾವುದಕ್ಕೋಸ್ಕರ ಎಕ್ಸಿಟ್ ಮಾಡ್ತೀನಿ, ಇವಾಗ ಎಂಟ್ರಿ ಯಾಕೆ ತೊಗೊಂಡಿದ್ದೆ ನಿಮ್ಗೆ ಹೇಳಿದ್ದೀನಿ. ಸೇಮ್ ಅದೇ ಥರ ಎಕ್ಸಿಟ್ ಯಾವಾಗ ಮಾಡ್ತೀನಿ, ಏನಕ್ಕೋಸ್ಕರ ಮಾಡ್ತೀನಿ ಅದನ್ನು ಸಹ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದರೊಳಗೆ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ನಾವು ವೆಯ್ಟ್ ಮಾಡಿ ನೋಡೋಣ. ನಿಮ್ಗೆ ಯಾರಿಗಾದರೂ ಈ ನನ್ನ ಈ ವಿಡಿಯೋಸ್ಗಳು ನಾನು ಮಾಡ್ತಿರೋಂಥ ಸ್ಟ್ರಾಟಜಿಗಳು ಇಷ್ಟ ಆದರೆ, ಇಲ್ಲ ನಿಮಗೆ ಕಲ್ತ್ಕೊಬೇಕಂದ್ರೆ ದಯವಿಟ್ಟು ನನ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಕಲ್ತ್ಕೊಬೇಕಂತ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಿ ಆಯಿತಾ. ನಿಮಗೇನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಆಯಿತಾ. ಇಲ್ಲಿನವರೆಗೂ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಎಲ್ರಿಗೂ ಬಾಯ್.